ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೇ 2 ಟ್ರಿಪ್ ಆಫ್ ಮೈಸೂರು ವ್ಲಾಗ್ ಆಗಿರುತ್ತೆ. ಇವತ್ತು ಅರಮನೆ ಜಗನ್ಮೋಹನ್ ಪ್ಯಾಲೇಸ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ನಮ್ಮ ರೂಮಿಂದ ಹೊರಟು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ನಾವು ಬಂದು ತಿಂಡಿ ತಿಂತಾ ಇದ್ದೀವಿ. ಸೊ ಎಲ್ಲರೂ ಇಲ್ಲೇ ಇಟ್ಕೊಂಬಿಟ್ಟಿದ್ದೀವಿ ನಮ್ದು ಏನೇನು ಐಟಮ್ಸ್ಗಳು. ನಮ್ಮ ಮನೆಯವ್ರು ಸ್ನಾನ ಮಾಡ್ತಾ ಇದ್ದಾರೆ, ನೀಟಾಗಿ ಬೇರೆ ಇಲ್ಲ. ಸೊ ಇವಾಗ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ. ಬೇಕಾ ರೆಡಿಯಾ ಹಿಂಗೆ ನಾವು ಎಲ್ಲಿ ಬಸ್ ಹೋಗಿದ್ದೀವಿ, ನಾವು ರೆಡಿಯಾಗಿದ್ದೀವಿ. ಸೊ ಇವಾಗ ಹೊರಡಬೇಕು, ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಇದಕ್ಕೆ ಯಾವಾಗ ಎಲ್ಲೋದ್ರೂ ನಾವು ಸಿರಪ್ ಹಾಕಕ್ಕೆ ಬಿಡಲ್ಲ. ನಡಿ. ಹೆಂಗಿತ್ತು ಟೇಸ್ಟ್ ಹೆಂಗಿತ್ತು? ಹೊಡಿಬಾರ್ದು ಡೈಲಿ ಇನ್ನ ಡೇಟಿಗೆ ಲೈಫಲ್ಲೇ ಬಿಚ್ಕೊಂಡು ಮಾಡ್ಕೊಂತೀನಿ ಲೈಫಲ್ಲಿ ಬಿಚ್ಕೊಂಡೆ ಇನ್ನು ನಾನು ಕಿತ್ತಾಕ್ಬಿಡ್ತೀನಿ. ಇವಾಗ ಪ್ಯಾಲೇಸ್ಗೆ ಹೋಗಬೇಕು. ಇಲ್ಲಿ 4 ದ್ವಾರಗಳಿದೆ. ಇದು ಕೂಡ ಒಂದು ದ್ವಾರ ಆಗಿರುತ್ತೆ. ಇದು ಮೇನ್ ದ್ವಾರ ಆಗಿರುತ್ತೆ. ಜಯ ಮಾರ್ತಾಂಡ ದ್ವಾರ ಅಂತಾರಲ್ಲ, ಅಲ್ಲಿ ಇಲ್ಲೇನೆ ಇದ್ರ ಮುಂದೆನೇ ಬ್ಲಾಸ್ಟ್ ಆಗಿದ್ದು, ಟೆರರಿಸ್ಟ್ ಅಟ್ಯಾಕ್ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದಾಗಿದ್ದು. 1 ಡೇ ಬಿಫೋರೇನೆ ನಾವು ಹೋಗಬೇಕಾಗಿತ್ತು. ಬಟ್ ನಾವು ಆ ಟೈಮಲ್ಲಿ ನಂಜನಗೂಡು ಹೋದ್ವಿ. ಡೇ 3 ಟ್ರಿಪ್ಪಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ತುಂಬ ಜನ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಿರ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಒಂದು ಫೋಟೋ ವೀಡಿಯೋ ಇರಲಿ ಅಂತ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ನಿಲ್ಲಿಸಿದ್ವಿ. ಬಟ್ ಇಲ್ಲೇ ಆ ಥರ ಆಗುತ್ತೆ, ಆ ಥರ ಬ್ಲಾಸ್ಟ್ ಆಗುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ತೆಗೆದು ಕಾರ್ ಪಾರ್ಕಿಂಗ್ ಅರಮನೆಗೆ ಇದು ಇನ್ನೊಂದು ದ್ವಾರ. ಬನ್ನಿ, ಕಾರ್ ಪಾರ್ಕಿಂಗ್ ಎಲ್ಲಿ ಕೇಳೋ. ಆ್ಯಕ್ಚುಲಿ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ. ನೆಕ್ಸ್ಟ್ ದ್ವಾರದಲ್ಲಿ ಬಂದು ಪಾರ್ಕಿಂಗ್ ಮಾಡಿದ್ದಾಯಿತು. ಇದು 3rd ದ್ವಾರ. ಇವಾಗ ನಾವು ತಿಂಡಿ ಎಲ್ಲ ತಿಂದಿದ್ದಾಯಿತು. ಈಗ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಟೀ ಅಥವಾ ಕಾಫಿ ಅಥವಾ ಹಾಲು. ಸೊ ಇವಾಗ ನಾವು 3 ಜನ, ಅಂದರೆ ಮೀನ್ಸ್ 4 ಜನನೂ ಹೋಗ್ತಾ ಇದ್ದೀವಿ. ಭುವನು ಕೂಡ ಬಂದಿದ್ದಾನೆ. ಇವನು ನನ್ನ ಮಗನ ಫ್ರೆಂಡ್, ನಮ್ಮ ಮನೆ ಹತ್ರನೇ ಇರೋದು. ತುಂಬ ಸಪೋರ್ಟಿವ್ ಆಗಿರ್ತಾನೆ ಅಂತ ನನ್ನ ಮಗುಗೂ ನನ್ನ ಮಗಳಿಗೂ. ಅದಕ್ಕೋಸ್ಕರ ಆಯಿತು, ಆರ್ಡರ್ ಮಾಡ್ತಾ ಸೊ ಅದಕ್ಕೆ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಇಲ್ಲಿ ಮನೆ ತೊಗೊತಾ ಇದ್ದಾರೆ. ಕೊಡೋದು ಶುಗರ್ ಇವಾಗ ಜಾಸ್ತಿ ಸಕ್ಕರೆ ಹಾಕಂದ್ರೆ. ಇವಾಗ ಟಿಕೆಟ್ ತೊಗೊಂಡು ಒಳಗೆ ಬಂದಿದ್ದೀವಿ, ಅರಮನೆ ಒಳಗೆ. ಸೊ ಇದು ಅರಮನೆದೊಂದು ವ್ಯೂ ತೋರಿಸ್ತಾ ಇದ್ದೀನಿ. ಸೈಡಿಂದ ಕಳಿಸಿದ್ರಲ್ಲ, ಸೊ ಅದು ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಎಂಟ್ರೆನ್ಸ್ ಯಾಕೆ ನಾಟ್ ಅಲೋಡು? ಫಸ್ಟ್ ತೋರಿಸ್ತಿದ್ರಲ್ಲ ಅವಾಗ ಮೊದಲೆಲ್ಲ ಓಪನ್ ಆಗಿರ್ತಿಲ್ಲ. ಅಮಿತಾಬ್ ಬಚ್ಚನ್
ಎಲ್ಲ ಬರೀ ಪೇಂಟಿಂಗ್ಸ್ಗಳಿದ್ದಾವೆ. ನಾವು ಬಂದಿದ್ದ ದಿವಸ ಅಂತೂ ಕ್ರಿಸ್ಮಸ್ ಇತ್ತು, ತುಂಬಾ ರಶ್ ಇತ್ತು. ನಾವು ಸರಿಯಾಗಿ ನೋಡೋದಕ್ಕೆ ಆಗಲಿಲ್ಲ. ಪೇಂಟಿಂಗ್ಸ್ಗಳೆಲ್ಲ ಇರೋದ್ರಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಮೇನ್ ಅಂಥದ್ದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. வணக்கம் சொல்றேன். ನಮ್ಮ ಇಲ್ಲೇ ಇಲ್ವಾ? लोको इंस्टा ये लोग करे ದುಡ್ಡು ವರ್ಕ್ ನೋಡಿ ಹೆಂಗೆ ನಡೆದಿದೆ. ಇನ್ನೂ 1000 ವರ್ಷ ಮರಗಳೆಲ್ಲ ಹೋಗಿ ನಿಮ್ಮ ಅಮ್ಮನೇ ಎಲ್ಲ ಮೇಗಳು ಆಮೇಲೆ ಕತ್ತಿ ಗುರಾಣಿಗಳು ಅದೆಲ್ಲ ಈಗ ಹೊರಗಡೆ ಬಂದ್ವಿ. ಆಲ್ಮೋಸ್ಟ್ 1 ಅವರ್ ನೋಡಿದ್ವಿ ನಾವು ಅಷ್ಟೇ. ಮೊದಲೆಲ್ಲ ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಮಾಡಿದಾರಂತೆ. ಆಗಲೇ ಅದೆಲ್ಲ ಕ್ಲೋಸ್ ಮಾಡಿ ಆಲ್ಮೋಸ್ಟ್ 6 ಇಯರ್ಸ್ ಆಯ್ತಂತೆ. ಸೊ ಅದಕ್ಕೆ ಇವಾಗ ನಾವು ಹೊರಡ್ತಾ ಇದ್ದೀವಿ. ಬೇರೆ ಮೋಹನ್ ಪ್ಯಾಲೇಸ್ ಅಂತ ಇದೆಯಲ್ಲ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಓಡ ಕಾಫಿ
ಓಡಮ್ಮ. ಅವನು ಅವರಪ್ಪ ಹೋಗ್ತಾ ಇದ್ದಾರೆ ಅಂತ ಹೋಗ್ತಾರೆ. ನೀನು ಓಡೋ, ನನ್ನ ಜೊತೆ ಬರ್ತೀಯಲ್ವಾ? ಓಡು ಓಡು ಓಡು. ನಾವು ಓಡೋಕಣ. ಅಲ್ಲಿರೋದು ಚಿರತೆ ಅದು ಇದು ಅಂತರು. ಅದಕ್ಕೆ ನಿಜವಾದೆಲ್ಲ ಕಟ್ ಮಾಡಿ ಇವಾಗೆಲ್ಲ ಆ ಥರ ಡಿಸೈನ್ ಮಾಡಿ ನೋಡ್ತಿದ್ದೀರಾ ಅಂತ ರಕ್ನ ಕಣ್ಣೀರು ಫಿಲಮಲ್ಲಿ ಇದೆಯಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಹೋಗ್ಬಾರ್ದಮ್ಮ, ಶೂಸ್ ಹಾಕೊಂಡಿದ್ಯಾ? ಆನೆಗಳು ನೋಡೋಕೆ ಬಂದಿದ್ದೀವಿ. ಆಡಿ ಬಾ ಮಗನೇ ಭೀಮಾ ಟ್ಯಾಂಡ್ ಅಂತ ಏನೋ ಕೊಡ್ತವ್ರೆ. ನೋಡ್ಬೇಕಾಯ್ತು ನೋಡಿದ್ವಿ. ಓಕೆ ಇಲ್ಲಿ ಫ್ಲವರ್ ಶೋ ಇದೆ, ಇದ್ರ ಜೊತೆ ಎಕ್ಸಿಬಿಷನ್ನು ಇದೆಯಂತೆ. ಇದೆಲ್ಲದೂ ಸಂಜೆ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ ಇರಿ ಅಂತ ಹೇಳಿದ್ರು ಅಲ್ಲಿರೋರೆಲ್ಲರೂ. ಬಟ್ ನಾವು ಬೇರೆ ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕು, ಮೈಸೂರಿಗೆ 2 to 3 days ಅಷ್ಟೇ ಬಂದಿರೋದು ಅಂತ ನಾವು ಬೇಗ ಹೊರಟು ಬಂದ್ವಿ. ಅಕಸ್ಮಾತ್ ನಾವೇನಾದರೂ ಅಲ್ಲೇ ಇದ್ದಿದ್ರೆ ಸ್ವಲ್ಪ ಸಿವಿಯರ್ ಆಗಿಯೇ ನಮಗೆ ಕಷ್ಟ ಆಗೋದು ಅಂತ ಅನಿಸುತ್ತೆ. ಈಗ ಆಲ್ಮೋಸ್ಟ್ 1 to 1.5 hour ಓಡಾಡಿ ಸುಸ್ತಾಗಿರೋದಕ್ಕೆ ಎಲ್ಲರಿಗೂ ಸ್ವಲ್ಪ ಐಸ್ ಕ್ರೀಮ್ ಕೊಡಿಸಿದ್ರು, 1-3. ಹಾಗೆಯೇ ಏನೋ ಒಂದು ಜ್ಯೂಸ್ ಕೊಡಿಸಿದ್ರು, ಆ ಜ್ಯೂಸ್ ಮರ್ತೋಗ್ಬಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಕಾವೇರಿ ಅಂತ ಇದೆಯಲ್ಲ ಅಲ್ಲಿಗೆ ಹೊರಟಿದ್ದೀವಿ. ಏನಾದ್ರು ಒಂದು ಪರ್ಚೇಸ್ ಮಾಡ್ಕೊಂಬರೋಣ. ಚಿಕ್ಕದು ಈಗ ತಾನೇ ಹೊರಗೆ ಬಂದ್ವಿ. ಕೆಲವು ಪರ್ಫ್ಯೂಮ್ಸ್ಗಳು ಮತ್ತು ಉದ್ಗಡ್ಡಿ ಸ್ಯಾಂಡಲ್ದು ಇರುತ್ತಲ್ಲ ಸ್ಪೆಷಲ್ ಹಾಕಿ ಅದೊಂದು ಏನೇನೋ ತಗೊಂಡ್ರು. ಈಗ ಜಗನ್ಮೋಹನ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಅಂತ ಹೇಳಿದರು. ಸೊ ಮ್ಯಾಪ್ ಹಾಕ್ಕೊಟ್ಟೆ ಹೋಗ್ತಾ ಇದ್ದೀವಿ. ಇದನ್ನು ನೋಡಿ ನಂಗೆ ಫುಲ್ ಖುಷಿ ಆಯಿತು. ಯಾಕೆ ಅಂತಂದರೆ ಒಂದು ಲೈಟ್ ಕಂಬದಲ್ಲಿ ಒಂದು ಪ್ಲ್ಯಾಂಟ್ನ ಬೆಳೆಸೋದು ಅಂದರೆ ಸುಮ್ಮನೆ ಅಲ್ಲ. ಸೊ ಅದಾದಮೇಲೆ ಇದೊಂದು ಟ್ರೀ ಸಖತ್ತಾಗಿತ್ತು. ಪಿಂಕ್ ಕಲರ್ ಐ ಲೈಕ್ ಇಟ್. ನಾವು ಇವಾಗ ಜಗನ್ಮೋಹನ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಮೈಸೂರು ಪುರಸಭೆಯ ಆಸ್ತಿ ಅಂತ ಹಾಕೋರೆ. ಫುಲ್ ಬಿಲ್ಡಿಂಗ್ ಖಾಲಿ ಇದೆ. ಜಗನ್ಮೋಹನ್ ಪ್ಯಾಲೇಸಿಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಮನೆಯವ್ರು ಏನೋ ತೊಗೊತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ ಟಿಕೆಟ್ಸ್ ಎಲ್ಲ ತೊಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ.
ಕೆತ್ತನೆಗಳು. ತುಂಬ ದೊಡ್ಡ ದೊಡ್ಡ ಫೋಟೋಗಳಿದ್ದಾವೆ. ಬಾಗಿಲು ಎಷ್ಟುದ್ದ ಇದೆಯೋ ಅಷ್ಟುದ್ದನೂ ಫೋಟೋಗಳು ಇದ್ದಾವೆ. ಫರ್ನಿಚರ್ಸು. ರವಿವರ್ಮ. ಇವಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಾವು ನಂಜನಗೂಡು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲ ಆ ಕಡೆ ಏನೇನಿದೆ ಅಲ್ತಾ ಎಲ್ಲ ನೋಡಿಕೊಂಡು. ನೆನ್ನೆ ಅಷ್ಟು ಸುಸ್ತಾಗಲಿಲ್ಲ ಅಲ್ವಾ ಭುವನ್? ನೆನ್ನೆ ಸಿಕ್ಕಾಬಟ್ಟೆ ಸುಸ್ತಾಗಿ. ಇವಳು ನೋಡಿ ಮಲಗಿದ್ದು ಯಾವ ಥರ ಆಗೋಳೆ, ಹುಚ್ಚಿ ಥರ ಕಾಣಿಸ್ತಾವಳೆ. ಸೊ ಇವಾಗ ಇದಕ್ಕೆ ಬಂದಿದ್ದೀವಿ, ನಂಜುಂಡೇಶ್ವರಿ ಪಾರ್ಕಿಂಗ್ ಮಾಡಿದ್ದೀವಿ. ಈಗ ಹೋಗಿ ರೂಮ್ ಮಾಡಬೇಕು. ಈಗ 1-2 ಅವರ್ ಬಿಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವ್ರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲೇ ನನ್ನ ಮನೆಯವ್ರ ಮೊಬೈಲ್ ಬಿಟ್ಟು ಬಂದ್ಬಿಟ್ಟಿದೆ. ಅದಕ್ಕೆ ನನ್ನ ಮಗನ ಭುವನ್ ಹೋಗಿದ್ದಾರೆ ತೊಗೊಬರೋಕ್ಕೆ ಅಂತ. ಸೊ ಇವಾಗ ಅವ್ರು ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ ಒಂದು 5-10 ನಿಮಿಷ, ಆಮೇಲೆ ಒಳಗೆ ಹೋಗೋಣ. 8 o'clockವರೆಗೂ ಓಪನ್ ಇರುತ್ತೆ ಅಂತ ಅಂದರು. ಸೊ ಅಷ್ಟರೊಳಗೆ ಬಂದಿದ್ದೀವಿ, ನೋಡೋಣ ಇರುತ್ತಾ ಅಂತ. ಆಪೋಸಿಟೇ ಇದ್ದೀವಿ. ಸೊ ಇಲ್ಲಿ ನಂದಿ ಇದ್ದಾರೆ, ಆಂಜನೇಯ ಸ್ವಾಮಿ. ಚೆನ್ನಾಗಿದೆಯಲ್ಲ. ಎಂಟೂವರೆವರೆಗೂ.
ಶೂರರು ಕೂತಾವಳಿ ಭಗವತಿ ಚಾರರು ನೀಲ ನಗ್ನರು ನವ ನಂದಿ ಕಳಿ ಕಾಮರು ಶಿವನಿಗೆ ಇರ್ತಾರಲ್ಲ ದಿವ್ಯಾ ಗಣಗಳು. ಬರ್ಬೇಕಾರೆ ಇಲ್ಲಿ ನೋಡ್ತೀವಿ ಇಲ್ಲಿ ಏನು ಕೇಳ್ತೀನಿ ಎಷ್ಟು ವರ್ಷ ಆಗಿರ್ಬೋದು ಇದು? ಸಾವಿರಾರು ವರ್ಷದಿಂದ ಇರ್ಬೇಕು. ಒಂದಕ್ಕೊಂದು ನಡಿ 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 ಬರ್ತಾ ಇದ್ದೀನಿ ನಡಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವ್ರ ವೈಫ್ಸ್ದು ಇದಿದೆ. ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿ. ಈಗ ಊಟ ಮಾಡಕ್ ಬರ್ತಾ ಇದೀವಿ. ಎಲ್ಲಿ ಹೋಗಿದ್ದು ಬನ್ನಿ ನಾವು ಡ್ಯಾನ್ಸ್ ಹೋಗೋದು. ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ, ಚೆನ್ನಾಗೈತೆ ಇಲ್ಲಿದ್ದೆ. ಹೋಗ್ತಾ ಇದ್ದೀವಿ ಹೋಟೆಲ್. ರೊಟ್ಟಿ ಇಂಥದ್ದು ಸಿಗೋಂಥವು ಫೈನಲಿ ಇಲ್ಲಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ಲಡ್ಡು ಮುತ್ಯಾನ ಅವತಾರ ಅಂತ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ದಾರೆ ಇವನು. ಅದೇ ಅದು ಅಕ್ಕ ಧೂಳ್ನ ಆ್ಯಕ್ಚುಲಿ ಅವನಿಗೆ ಗೊತ್ತಿಲ್ದಂಗೆ ಇದು ಕ್ಯಾಪ್ಚರ್ ಮಾಡಿರೋದು ಫ್ರೆಂಡ್ಸ್. ನಾನು ಇಷ್ಟಾಗಿತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ ಆಗಿತ್ತು. ನಾವು 2 ಪ್ಯಾಲೇಸ್ಗಳನ್ನ ನೋಡಿದ್ವಿ, ಹಾಗೆ ನಂಜುಂಡೇಶ್ವರನ ದರ್ಶನ ಮಾಡಿದ್ವಿ. ಸೊ ಊಟ ಎಲ್ಲ ಮಾಡ್ಕೊಂಡು ಈಗ ಮಲ್ಕೊತೀವಿ ಫ್ರೆಂಡ್ಸ್. ಇದು ಆಗಿತ್ತು ನಮ್ಮ ಡೇ 2 ಆಫ್ ಮೈಸೂರು ಟ್ರಿಪ್. ಥ್ಯಾಂಕ್ ಯು.